ಚೆನ್ನಾಗಿದೆ. ಒಂದು ಕಂಪ್ಲೀಟ್ ಫ್ಯಾಮಿಲಿ ನೋಡೋಂಥ ಸಿನಿಮಾ. ಮನ್ವಿತ್ ಅವರು ಅಭಿನಯ ಮಾಡಿದ್ದಾರೆ. ನಮ್ಮ ರೇಖಾದಾಸ್ ಮಗಳು ಓಂ ಪ್ರಕಾಶ್ ಮಗಳು ಹೀರೋಯಿನ್ ಆಗಿ. ಒಂದು ತಾಯಿ ಮಗನ ಬಾಂಧವ್ಯ ತುಂಬ ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ಸಿನಿಮಾ ಕುಟುಂಬ ಸಮೇತರಾಗಿ ನೋಡೋಂಥ ಸಿನಿಮಾ. ಇದೆ ಮೇಡಮ್, ಲವ್ ಸ್ಟೋರಿ ಇದೆ, ತಾಯಿ ಮಗನ ಸೆಂಟಿಮೆಂಟ್ ಇದೆ, ಪ್ರೀತಿ ಇದೆ. ಸೊ ಓವರಲ್ಲಾಗಿ ಎಲ್ಲ ಫ್ಯಾಮಿಲಿ ನೋಡೋಂಥ ಸಿನಿಮಾ. ನೋಡಬೇಕಂದ್ರೆ ನೋಡಿ, ಈಗ ತಾಯಿ ಮಗಂದು ಒಂದು ತುಂಬ ಇಂಪಾರ್ಟೆಂಟು ಸೆಂಟಿಮೆಂಟ್ ಇದೆ. ಅಂದರೆ ಮಗನಿಗೆ ಬೇಕಾದದ್ದು ತಾಯಿ ಯಾವ ರೀತಿ ತಂದು ಕೊಡ್ತಾಳೆ ಅನ್ನೋದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅದ್ಭುತವಾಗಿದೆ. ಯಾಕಂದರೆ ನನ್ನ ಫ್ರೆಂಡು ಡೈರೆಕ್ಷನ್ ಯತ್ರಾಜು ಅಂತ ಒಂದು 20 ವರ್ಷದ ಪರಿಶ್ರಮ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾನೆ. ಫಸ್ಟ್ ಹಾಫ್ ಏನೋ ಸ್ವಲ್ಪ ಹಾಗೆ ಅಂತ ಅನ್ನಿಸ್ತು. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಎಷ್ಟೊಂದು ನನ್ನ ಲವ್ ಸ್ಟೋರಿಗೂ ಸ್ವಲ್ಪ ನಿಯರ್ ಇದೆ. ಬಸ್ ಸ್ಟಾಪಲ್ಲೇ ಎಂಡ್ ಆಗುತ್ತೆ ಅಂದ್ಕೊಂಡೆ, ಬಟ್ ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಎಲ್ರಿಗೂ ಒಂಥರ ಇಷ್ಟ ಆಗೋಂಥರ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಮೇಡಮ್. ಮ್ಯೂಸಿಕ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ ಅಂತ ಎಕ್ಸ್ಟ್ರಾಡಿನರಿ ಆಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಹಾಡುಗಳು ತುಂಬ ಇಷ್ಟ ಆಯಿತು ನನಗೆ. ಅದೇ ಮತ್ತೆ ಅದು ತುಂಬ ಇಷ್ಟ ಆಯಿತು. ಮತ್ತು ಬೇರೆ ಹಾಡು ಇಷ್ಟ ಆಯಿತು. ಎಸ್ಪೆಷಲಿ ಎಂಡಿಂಗ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಐ ಲವ್ ಯತಿರಾಜ್ ಡೈರೆಕ್ಷನ್. ಡೆಫಿನೆಟ್ಲಿ ಈ ಈಸ್ ವರ್ತ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್. ಡೈರೆಕ್ಷನ್ ಚೆನ್ನಾಗಿದೆ, ಹೀರೋ ಚೆನ್ನಾಗಿದೆ ಮಾಡಿದ್ದಾರೆ. ಹೀರೋಯಿನ್ ಆಲ್ಸೋ ಗುಡ್ ಆ್ಯಕ್ಟಿಂಗ್, ಓವರ್ ಆಲ್ ಗುಡ್ ಪರ್ಫಾರ್ಮೆನ್ಸ್. ಎಂಡಿಂಗ್ ಮಾತ್ರ ಅಲ್ಟಿಮೇಟ್ ಎಂಡಿಂಗ್. ಎವ್ರಿಬಡಿ ಶುಡ್ ಸಿ ದಿಸ್ ಮೂವಿ. ಕನ್ನಡ ಮೂವೀಸ್ನ ಡೆಫಿನೆಟಾಗಿ ವಿ ಹ್ಯಾವ್ ಟು ಲುಕ್. ಎಷ್ಟು ಸತಿ ಸಾಧ್ಯ ಅಷ್ಟು ಸತಿ ನೋಡಬೇಕಾಗತ್ತೆ. ಖಂಡಿತ ಇದೆ ಮೇಡಮ್. ನಾನು ಹೋಗಿ ನರ್ತಕಿ ಥಿಯೇಟರ್ ನೋಡಬೇಕು ಅಂತ ಆಸೆ. ಯಾಕೆಂದರೆ ಅಲ್ಲಿ ಮಜಾ ಇರುತ್ತೆ ಅನ್ಸುತ್ತೆ, ಮೋಸ್ಟ್ ಪ್ರಾಬಬ್ಲಿ. ವೆಲ್ ಡನ್. ಎನಿಯೋ ಐ ಆಮ್ ಅ ಫ್ರೆಂಡ್ ಆಫ್ ಡೈರೆಕ್ಟರ್ ಯತಿರಾಜ್. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಹಿಮ್. ಯೂತು ಇಂಥ ಸಿನಿಮಾಗಳು ನೋಡೋದಕ್ಕೆ ಬಹಳ ಇಷ್ಟವಾಗಿರುವಂತಹ ಮೂವಿ ಆಗಿದೆ. ಇಲ್ಲಿ ನಮಗೆ ವಿದೇಶಗಳಿಗೆ ಹೋಗಿ ಬಹಳ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾಗಳು ತೆಗೆದು ಏನೇನು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಿ ಸಿನಿಮಾಗಳು ಮಾಡೋವಂಥ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅನ್ಯ ಭಾಷೆಗಳಲ್ಲಿ. ನಮ್ಮ ಕನ್ನಡ ಮೂವಿನಲ್ಲಿ ಇಂಥ ಮೂವಿ ಬಂದಿರೋದು ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ಜನನೂ ಕೂಡ ಅಂದರೆ ಡೈರೆಕ್ಟ್ರಿಂದ ಹಿಡಿದು ಪ್ರೊಡ್ಯೂಸರಿಂದ ಹಿಡಿದು ಇಂಥ ಒಂದು ಸಿನಿಮಾಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಲಿ ಅಂತ ನಾನು ಬಹಳ ಬಯಸ್ತೇನೆ. ನಾನು 20 ವರ್ಷ ಆಗಿದೆ ಸಿನಿಮಾ ನೋಡಿ. ಇವತ್ತು ನಮ್ಮ ಮೇಡಮ್ ಅವರು ಬಲವಂತ ಮಾಡಿ ಕರ್ಕೊಂಡು ಬಂದರು. ಬಹಳ ಒಂದು ಒಳ್ಳೆ ಮೂವಿನೇ ನೋಡಿದೆ ಅಂತ ಅನ್ನಿಸ್ತು. ಅದರಲ್ಲೂ ಹೀರೋಯಿನ್ ಪಾತ್ರ, ಹೀರೋ ಪಾತ್ರ ತುಂಬ ಚೆನ್ನಾಗಿದೆ. ಬಹಳ ತುಂಬ ಅಚ್ಚು ಇಲ್ಲದೆ ಅವರು ಪರವಾಗಿಲ್ಲ, ಬಟ್ ನೋಡೋವಂಥ ಸಿನಿಮಾ ಎಲ್ಲರೂ ಕೂಡ ನೋಡಿ ಅಂತ ಎಲ್ರಿಗೂ ವಿನಂತಿಸ್ಕೊಳ್ತೇನೆ. ನಾನು ಆರ್ಟಿಸ್ಟೇ, ಪೌರಾಣಿಕ ಸಾಮಾಜಿಕ ಆಶಾ ಅಂತ. ನನಗೆ ತುಂಬ ಇಷ್ಟ ಆಯಿತು. ನಾನು ಮೂವಿ ಎಲ್ಲ ಮಾಡ್ತೀನಿ. ತುಂಬ ಈಗಿನ ಪ್ರೆಸೆಂಟು ಯಾರೇ ಒಬ್ಬ ತಂದೆ ಆದ್ರೂ ಮಕ್ಕಳ ಮೇಲೆ ಅನುಮಾನ ಪಡಬಾರ್ದು ಅಂತ ಈ ಫಿಲಮಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಯಾವುದೇ ತಂದೆಯಲ್ಲಿ ಮಗನ ಮೇಲೆ ನಂಬಿಕೆ ಇದ್ದರೆ ಇಂಥ ಫಿಲಮ್ಗಳು ನೋಡೋದ್ರಿಂದ ಅರ್ಥ ಆಗುತ್ತೆ. ಯಾವುದೇ ಒಂದು ಹೆಣ್ಮಗು ಆದ್ರೂ ದುಡುಕಿ ಜೀವನದಲ್ಲಿ ತಪ್ಪು ನಿರ್ಧಾರ ತಾಂಬಾರ್ದು ಅಂತ ಹೇಳ್ಬಿಟ್ಟು ಈ ಫಿಲಮಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿದೆ. ಹೆಣ್ಮಕ್ಳನ್ನ ಫ್ರೆಂಡ್ಸ್ ಆಗಿ ನೋಡಬೇಕು. ವಯಸ್ಸಿಗೆ ಬಂದ ಮೇಲೆ ತಂದೆ ತಾಯಿ ಅನುಮಾನಗಳನ್ನ ಪಡಬಾರ್ದು. ಅವ್ರ ಇಷ್ಟ ಕಷ್ಟಗಳನ್ನ ನಾವು ನೋಡ್ಕೊಂಡು ಹೋಗಬೇಕು. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೇಡಮ್, ಅದ್ಭುತವಾಗಿದೆ. ಮಾನ್ವಿತ್ ಅವರಕ್ಕರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಆಮೇಲೆ ಹೀರೋಯಿನಿಗೆ ಕಣ್ಣಲ್ಲೇ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಹಾಫ್ ಸಂಗೀತ ಮೇಡಮ್ ಆ್ಯಕ್ಟಿಂಗ್ ಮಾತ್ರ ಸೂಪರ್. ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಒಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿ. ಎಷ್ಟೋ ಜನ ಆ್ಯಕ್ಷನ್ ಬೇಕು ಅನ್ನೋರಿಗೆ ಇದೊಂದು ಒಳ್ಳೆ ಮೆಸೇಜ್ ಇರೋಂಥ ಲವ್ ಸ್ಟೋರಿ. ತಾಯಿ ಆದವಳು ತನ್ನ ಮಗನ್ನ ಯಾವ ರೀತಿಯಾಗಿ ತಿದ್ದುತ್ತಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಮೂವಿ. ಇದನ್ನು ಪ್ರತಿಯೊಬ್ಬರು ನೋಡಬೇಕು. ಈ ಥರ ಸಿನಿಮಾನ ಬೆಳೆಸಬೇಕು. ದಯವಿಟ್ಟು ಎಲ್ಲರೂ ಕನ್ನಡಿಗರ ಈ ಸಿನಿಮಾ ನೋಡಿ ಪ್ಲೀಸ್. ಫಿಲಿಮ್ ತುಂಬ ಚೆನ್ನಾಗಿ ಬಂದಿದೆ. ಸ್ಟೋರಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆದರೆ ಒಂದೇ ಒಂದು ನನ್ನ ಮನಸ್ಸಿಗೆ ನೋವಾಗಿದ್ದೇನೆಂದರೆ ಹ್ಯಾಪಿ ಎಂಡಿಂಗ್ ಇರಬೇಕಾಗಿತ್ತು. ಅದೊಂದು. ಅದರ್ ದೆನ್ ಓವರ್ ಆಲ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಷ್ಟ ಬಿದ್ದು ನಮ್ಮ ಒಳ್ಳೆ ಕನ್ನಡ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಫಿಲಮ್ ತುಂಬ ಚೆನ್ನಾಗಿದೆ. ಈ ಕಾಲಕ್ಕೆ ಎಲ್ಲರೂ ನೋಡೋವಂಥ ಫಿಲಮು. ಎಲ್ಲರೂ ನೋಡಿದ್ರೆ ಒಳ್ಳೆಯದು ಅನ್ಸುತ್ತೆ. ಲಾಸ್ಟ್ ಸೀನ್ ಮಾತ್ರ ತುಂಬ ಚೆನ್ನಾಗಿದೆ. ಲೈಟ್ ಟಚ್ ಆಯಿತು. ತುಂಬ ಚೆನ್ನಾಗಿದೆ ಸರ್. ಸೆಕೆಂಡ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್ ಫಿಲಮ್ ಅವ್ರಿಗೆ. ಮೂವಿಯಿಂದ ಒಳ್ಳೆ ಮೆಸೇಜ್ ಬಂದಿದೆ. ಟೀಚರ್ಸಿಂದ ಮಕ್ಕಳಿಗೆ ಏನು ಕೊಡಬೇಕು ಅದನ್ನು ಹೇಳಿದ್ದಾರೆ. ತುಂಬ ಚೆನ್ನಾಗಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಯತಿರಾಜ್ ಆ್ಯಂಡ್ ಟೀಮ್. ಹೊಸ ಪ್ರಯತ್ನ, ಹೊಸ ಹೀರೋ, ಕತೆ ಕಾಮಿಡಿ ಎಂಡ್ ಆಗಬೇಕಾಯ್ತು ಅಂತ ಇಷ್ಟ. ತುಂಬ ಚೆನ್ನಾಗಿದೆ. ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ಬಂದು ನೋಡಿ. ತುಂಬ ಚೆನ್ನಾಗಿದೆ ಮೂವಿ. ಮತ್ತೆ
ತುಂಬ ಚೆನ್ನಾಗಿದೆ. ಈಗ ಬರುವಂಥ ಎಲ್ಲ ಫಿಲಮ್ಕಿಂತ ಭಿನ್ನವಾಗಿದೆ. ತುಂಬ ಚೆನ್ನಾಗಿದೆ. ಸರಳವಾದ ಒಂದು ಪ್ರೇಮ ಕಥೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವೆರಿ ನೈಸ್, ಎಸ್ಪೆಷಲಿ ಫಾರ್ ಆಲ್ಕೋಹಾಲಿಕ್ ಕಿಡ್ಸ್ನ ಮದರ್ ಯಾವ ಥರ ಚೆನ್ನಾಗಿ ಮಾಡ್ತಾರೆ ಅನ್ನೋದು ಸಪೋರ್ಟ್ ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಸೋಷಿಯಲ್ ಮೆಸೇಜ್. ಐ ಫೀಲ್ ಎವ್ರಿ ಒನ್ ಶುಡ್ ವಾಚ್ ದಿಸ್. ಅಬ್ಸಲ್ಯೂಟ್ಲಿ ವೆರಿ ಫೈನ್ ಮೂವಿ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ನಾವು ಅಂದ್ಕೊಳೋದಕ್ಕಿಂತ ತುಂಬ ಫಿಲಮ್ ತುಂಬ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿದೆ ಕೂಡ. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತಾ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೊಸಬ್ರನ್ನ ಎಲ್ಲರೂ. ನಾನು ಕಾಲೇಜ್ ಹುಡುಗನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸಿನಿಮಾಲಿ 12-13 ಕ್ಯಾರೆಕ್ಟರ್ ಬರುತ್ತೆ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ನಂದು ಕೂಡ. ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಕ್ಟರ್ ನಂದು. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ, ನಾನು ಚೆನ್ನಾಗಿ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ಮಾತು. ಥ್ಯಾಂಕ್ ಯು. ಮೀನಾ ಕಿರಣ್ ಅಂತ ಆರ್ಟಿಸ್ಟು, ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಮೂವಿ ಇಸ್ ವೆರಿ ಡಿಫ್ರೆಂಟ್. ಬೇರೆ ಎಲ್ಲ ಮೂವಿನಲ್ಲಿ ಇರೋ ಥರ ರೊಮ್ಯಾನ್ಸು ಅದು ಇದು ಏನೂ ಇಲ್ಲ. ವೆರಿ ಡಿಫ್ರೆಂಟ್ ಆ್ಯಂಡ್ ಎಸ್ಪೆಷಲಿ ದ ಕ್ಲೈಮ್ಯಾಕ್ಸ್ ಇಸ್ ಬ್ಯೂಟಿಫುಲ್. ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದುಬಿಟ್ಟು ಮೂವಿ ನೋಡಿ ನಮ್ಮ ಎಂಟೈರ್ ಟೀಮ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಮಗಳು ಹೇಗೆ ಮಾಡಿದಾಳೆ ಅಂತ ನೀವೆಲ್ಲ ನೋಡಿರ್ತೀರ. ಈಗಲಾದರೂ ಅವಳಿಗೆ ಬ್ರೇಕ್ ಸಿಗಲಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ. ನನ್ನ ಮಕ್ಕಳು ಇಲ್ಲೇ ಹುಟ್ಟು ಬೆಳೆದವರು. ನನ್ನನ್ನು ಹೇಗೆ ಬೆಳೆಸಿದ್ದೀರಾ ನೀವು ನಮ್ಮ ಕನ್ನಡ ಜನತೆ. ನನ್ನ ಮಗಳನ್ನ ಹಾಗೆ ಪ್ರೀತಿಯಿಂದ ಬೆಳೆಸಿ, ನಮ್ಮ ಕನ್ನಡನ ಬೆಳೆಸಿ, ಕನ್ನಡದ ಮಕ್ಕಳನ್ನ ಬೆಳೆಸಿ. ನಾನು ಕನ್ನಡದವಳು, ನನ್ನ ಮಗಳು ಕನ್ನಡದವಳು. ಬೆಳೆಸಿ ನನ್ನ ಮಗಳನ್ನ ಅಂತ ಕೇಳ್ಕೊತೀನಿ. ನನ್ನ ಮಗಳು ಮತ್ತು ಹೀರೋ ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಯತಿರಾಜ್ ಅವರು ತುಂಬ ಒಳ್ಳೆ ಕತೆ ತಗೊಂಡಿದ್ದಾರೆ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಯಾವಾಗ್ಲೂ ಸಾಯೋರನ್ನು ಬದುಕಿಸ್ಬಿಡ್ತಾರೆ, ಅದು ಮಾಮೂಲು ಸ್ಟೋರಿ. ಇದು ತುಂಬಾ ಡಿಫ್ರೆಂಟಾಗಿ ತಗೊಂಡಿರೋದು ಯತಿರಾಜ್ ಅವರಿಗೆ ಹ್ಯಾಟ್ಸ್ ಆಫ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನಮ್ಮ ಸಂಜು ಟೀಮ್ಗೆ ಆಲ್ ದಿ ಬೆಸ್ಟ್. ಹೇಳಿ ಹೇಗಿದೆ ಫಿಲಮ್? ತುಂಬ ಚೆನ್ನಾಗಿದೆ, ದಯವಿಟ್ಟು ನೋಡಿ. ಕನ್ನಡ ಚಿತ್ರನ ಥಿಯೇಟರಲ್ಲೇ ನೋಡಿ, ಪ್ರೋತ್ಸಾಹಿಸಿ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಸೂಪರ್. ಸೂಪರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಂಜು ಮೂವಿ ತುಂಬ ಚೆನ್ನಾಗಿದೆ. ಯತಿರಾಜ್ ಡೈರೆಕ್ಷನಲ್ಲಿ ಈ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಶ್ರಾವ್ಯನ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಮಗು ಒಳ್ಳೇದಾಗಲಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಇವ್ರನ್ನೆಲ್ಲ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಒಂದೊಳ್ಳೆ ಮೂವಿ ಅಂತ ಹೇಳ್ಬೋದು. ಯತೀಶ್ ರಾಜ್ ನಾಯ್ಡು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ನು, ಮತ್ತು ಮೇಕಿಂಗ್ ಚೆನ್ನಾಗಿದೆ. ಮತ್ತು ಸಂಗೀತ ಮೇಡಮ್ದು ಒಂದು ತಾಯಿ ಮಗಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಹೊಸಬ್ರಿಗೆ ಆದ್ಯತೆ ಕೊಡಿ. ಯಾಕೆಂದರೆ ಎಲ್ಲರೂ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ, ಎಲ್ಲ ಈ ಬಜೆಟ್ ಸಿನಿಮಾ ಮಾಡೋಕ್ಕಾಗಲ್ಲ. ಹೊಸಬ್ರಿಗೆ ಆದ್ಯತೆ ಕೊಡಿ. ಥ್ಯಾಂಕ್ ಯು. ಈ ಮಗನ ಬಾಂಧವ್ಯ ಚೆನ್ನಾಗಿತ್ತು. ಅದರಲ್ಲಿ ಲಾಸ್ಟಲ್ಲಿ ಹೀರೋಯಿನ್ ಸಾಯಬಾರ್ದಿತ್ತು. ಯಾಕಂದರೆ ಫಸ್ಟ್ ಹೀರೋಯಿನು ಕೈ ಕೊಟ್ಲು, ಎರಡನೇ ಹೀರೋಯಿನು ಕೈ ಕೊಟ್ಟು ಚೆನ್ನಾಗಿಲ್ಲ. ಅವ್ರು ಮದುವೆ ಆಗಿದ್ದರೆ ಇನ್ನೂ ಚೆನ್ನಾಗಿತ್ತು. ಹುಡುಗಿ ಫ್ಯೂಚರಲ್ಲಿ ಓದಬೇಕು, ಕೆಲ್ಸಕ್ಕೆ ಹೋಗಬೇಕು ಅಂತ ಇದ್ಲಲ್ಲ, ಆಸೆ ನೆರವೇರೋದು ಅದು ಇನ್ನೂ ಚೆನ್ನಾಗಿತ್ತು. ಎಲ್ರಿಗೂ ನಮಸ್ತೆ. ಸಿನಿಮಾ ಸಂಜು ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ವರ್ಷಗಳಿಂದ ಸಂಜು ವೆಡ್ಸ್ ಗೀತಾ ಅಂತ ಒಂದು ಸಿನಿಮಾ, ಲವ್ ಸ್ಟೋರಿ ಸಿನಿಮಾ ನೋಡಿದ್ವಿ. ಈಗಿನ ಟ್ರೆಂಡಲ್ಲಿ ಲವ್ ಸ್ಟೋರಿ ಸಿನಿಮಾ ಬರ್ತಿಲ್ವಲ್ಲಪ್ಪ ಅನ್ನೋದು ಒಂದು ಫೀಲ್ ಇತ್ತು. ಇವತ್ತಿನ ಕಾಲದಲ್ಲೂ ಅಂದರೆ 5G 6G ಓಡೋವಂಥ ಕಾಲದಲ್ಲೂ ಕೂಡ ಒಂದು ಪ್ಯೂರ್ ಲವ್ ಸ್ಟೋರಿ ಒಂದು ಅದ್ಭುತವಾಗಿದೆ ಅಂತ ತೋರಿಸ್ಕೊಟ್ರು. ಸೆಕೆಂಡ್ ಹಾಫ್ ಅಂತೂ ತುಂಬ ಅದ್ಭುತವಾಗಿದೆ. ಆಮೇಲೆ ಒಂದು ಒಳ್ಳೆ ಜಾಗದಲ್ಲಿ ಮಡಿಕೇರಿ, ಸಕಲೇಶ್ಪುರ ಕಡೆ ಮಾಡಿದ್ದಾರೆ ಅಂತ ಕಾಣುತ್ತೆ. ಪರಿಸರನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಾತ್ವಿಕಾ ಮೇಡಮ್ ಮತ್ತು ಸಂಗೀತ ಮೇಡಮ್ ಅಂದರೆ ಪ್ರತಿಯೊಬ್ಬ ಒಂದು ಗಂಡು ಮಗುಗೂ ಇಂಥ ತಾಯಿನೇ ಇರಬೇಕು ಅನ್ನೋ ಲೆವೆಲ್ಗೆ ಸಂಗೀತ ಮೇಡಮ್ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಶ್ರಾವ್ಯ ಕೂಡ ಇವತ್ತಿನ ಟ್ರೂ ಲವ್ಗಳು ಸಿಗ್ತಾ ಇಲ್ಲ ಅಲ್ವಾ, ಇವತ್ತಿನ ಬ್ಯಾಂಗ್ಳೂರ್ ಸಿಟಿ ಆಗಿರ್ಬೋದು, ಕಲರ್ಫುಲ್ ಲೈಫಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ಅಷ್ಟೇ, ಇದು ಮೊದಲನೇ ಮೂವಿ ಅಂತ ಅನ್ನಿಸ್ತಾ ಇಲ್ಲ ಹೀರೋ. ಆ್ಯಕ್ಷನ್ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫಲ್ಲಿ ಫೈಟ್ ಬರುತ್ತೆ, 2 ಫೈಟು, ಸಾಂಗ್ ಆಗಲಿ ಎಲ್ಲ ಅದ್ಭುತವಾಗಿದೆ. ಎಷ್ಟೋ ವರ್ಷಗಳ ಮೇಲೆ ಪ್ಯೂರ್ ಲವ್ ಸ್ಟೋರಿ ಬಂದಿರಲಿಲ್ಲ ಅನ್ನೋ ಒಂದು ನೋವಿತ್ತು. ಈ ಸಿನಿಮಾನ ನೋಡಿ ಇವತ್ತು ಅದು ಹೀರೋಯಿನ್ಗಳ ಜೊತೆನೇ ನೋಡಿದೆ. ಇದರಲ್ಲಿ ನಮ್ಮ ಗೆಳತಿ ಒಬ್ಬರು ಸೆಕೆಂಡ್ ಹೀರೋಯಿನ್ ಇವರು ಮಾಡಿದ್ದಾರೆ. ಇವ್ರ ಅಭಿನಯನೂ ಕೂಡ ತುಂಬ ಚೆನ್ನಾಗಿದೆ. ಸೊ ಒಂದು ಹೀರೋ ಟರ್ನಿಂಗ್ ಪಾಯಿಂಟ್ ಎಲ್ಲಿ ಟರ್ನ್ ಆಗುತ್ತೆ ಅನ್ನೋದು, ಇದನ್ನು ಹೇಳಿದ್ರೆ ಸ್ಟೋರಿ ಹೇಳಿದ್ರೆ ಚೆನ್ನಾಗಿರಲ್ಲ. ಈ ಸಿನಿಮಾನ ಡೈರೆಕ್ಟ್ ಆಗಿ ಕರ್ನಾಟಕದ ಜನತೆಗಳ ಹತ್ರ ಕೇಳ್ಕೊಳ್ಳೋದು ಒಂದನೇ, ಈ ಥರ ಒಳ್ಳೊಳ್ಳೆ ಸಿನಿಮಾಗಳು, ಲವ್ ಸ್ಟೋರಿಗಳು ಬರೋದೇ ಅಪರೂಪ. ಈ ಸಿನಿಮಾನ ದಯವಿಟ್ಟು ನೋಡಿ. ಎಲ್ಲ ಕನ್ನಡಿಗರ ಕನ್ನಡ ಸಿನಿಮಾನ ದಯವಿಟ್ಟು ನೋಡಿ, ಕನ್ನಡನ ಬೆಳೆಸಿ. ಡೈಲಾಗ್ ಡೆಲಿವರಿ ಅಂತೂ ತುಂಬ ಅದ್ಭುತವಾಗಿದೆ. ವಿಲನ್ ಕ್ಯಾರೆಕ್ಟರ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು, ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ. ಜೈ ಪ್ರೊಡ್ಯೂಸರ್ಗೆ ಜೈ. ಆ್ಯಕ್ಚುಲಿ ಯಾಕೆಂದರೆ ಈ ಥರ ಒಂದು ಒಳ್ಳೆ ಸ್ಕ್ರಿಪ್ಟನ್ನು ಎತ್ಕೊಂಡಿರೋದಕ್ಕೋಸ್ಕರ ಅವ್ರಿಗೆ ಜೈ ಅಂತ ಹೇಳಬೇಕು. ನೆಕ್ಸ್ಟ್ ಸಾತ್ವಿಕಾ ಅಂತ ಒಂದು ಹೀರೋಯಿನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ವಿಲನ್ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿದೆ. ಎಷ್ಟು ಹೇಳಿದ್ರು ಕಮ್ಮಿ ಅನಿಸುತ್ತೆ. ಸೊ ದಯವಿಟ್ಟು ಕರ್ನಾಟಕದ ಜನತೆಗಳ ಹತ್ರ ಕೇಳ್ಕೊಳ್ಳೋದು ಒಂದೇ, ಇಂಥ ಹೊಸ ಪ್ರತಿಭೆಗಳನ್ನ ಬೆಳೆಸಿ. ಯಾಕೆಂದರೆ ಒಳ್ಳೆ ಸಿನಿಮಾ ಬರ್ತಿಲ್ಲ ಅಂತ ತುಂಬ ಜನ ಫೀಲ್ ಮಾಡ್ತಿದ್ದಾರೆ. ಖಂಡಿತ ಒಳ್ಳೆ ಸಿನಿಮಾ ಇದೆ. ಕನ್ನಡದಲ್ಲೂ ಕೂಡ ಒಳ್ಳೊಳ್ಳೆ ಡೈರೆಕ್ಟರ್ಗಳಿದ್ದಾರೆ, ಒಳ್ಳೊಳ್ಳೆ ಸ್ಕ್ರಿಪ್ಟ್ ರೈಟರ್ ಇದ್ದಾರೆ ಅನ್ನೋದನ್ನ ಮತ್ತೆ ತೋರಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸಂಜು. ಮೇಡಮ್, ನನ್ನ ಹೆಸರು ಶಿವು ಅಂತ. ನಾನು ಈ ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ.
ಈ ನಮ್ಮ ಕನ್ನಡ ಇಂಡಸ್ಟ್ರಿ ಜಾಸ್ತಿ ಕೆಳಗಡೆ ಹೋಗೈತೆ. ಈ ಸಿನಿಮಾ ಒಳ್ಳೆ ಲವ್ ಸ್ಟೋರಿ ಥರ ಟ್ವಿಸ್ಟ್ ಇದೆ. ಈ ಸಿನಿಮಾ ಚೆನ್ನಾಗಿದೆ. ಹೀರೋ ಸಾತ್ವಿಕ್ ಮೇಡಮ್ ಅವರು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋ ಮನ್ವಿ ಸರ್ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟಿದ್ದರು, ಅದರಲ್ಲೂ ಚೆನ್ನಾಗಿ ಬಂದೈತೆ. ನಾನು ಇಷ್ಟಪಟ್ಟು ಇನ್ನೇನು ಹೇಳೋಕ್ಕಾಗಲ್ಲ ಮೇಡಮ್. ಬರ್ತಾ ಇದೆ ಇಲ್ಲ ಅಂದಿಲ್ಲ, ಆದರೆ ಹೆಚ್ಚಿನ ಇದೆ ಬೆಂಗಳೂರಲ್ಲಿ ಹೆಚ್ಚಿನ ಜಾಸ್ತಿ ತೆಲುಗು ಮೂವಿಗೆ ಇದು ಮಾಡ್ತಾಯಿದ್ದಾರೆ, ಕನ್ನಡ ಮೂವಿಗೆ ಇದು ಮಾಡ್ತಾಯಿಲ್ಲ. ಇಲ್ಲ ಮೇಡಮ್, ನಾವಂತ ಇಲ್ಲ, ಇಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇರೋದು 30% ಕನ್ನಡದವರು ಇದ್ದರೆ 70% ಆಂಧ್ರದವರು, ತಮಿಳ್ನಾಡು ಎಲ್ಲ ಇದ್ದಾರೆ. ಬಟ್ ಇಲ್ಲಿ ತೆಲುಗಿನ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾ ಇದ್ದಾರೆ, ಆಗಲಿ ಕನ್ನಡ ಮೂವಿಗೆ ಪ್ರಿಫರೆನ್ಸ್ ಕೊಡ್ತಾ ಇಲ್ಲ ಅಂತ ನಾವು ಇದು ಮಾಡ್ತಾ ಇದ್ದೀವಿ. ಸೊ ನಮ್ಮ ಕನ್ನಡ ಸಿನಿಮಾನ ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ. ಯಾಕೆಂದರೆ ನಮ್ಮ ಕನ್ನಡ ಸಿನಿಮಾ ಬೆಳೆದಷ್ಟು ನಮ್ಮ ಕನ್ನಡಿಗರಿಗೆ ಬೆಲೆ ಬರುತ್ತೆ. ಇಲ್ಲ ಅಂದರೆ ನಿಜವಾಗ್ಲೂ ಕನ್ನಡ ಕೆಳಗೆ ಹೋಯ್ತು ಅಂದರೆ ಯಾರಿಗೂ ಬೆಲೆ ಸಿಗಲ್ಲ ಕನ್ನಡಿಗರಾಗಿ. ಸೊ ಸಿನಿಮಾ ಚೆನ್ನಾಗಿದೆ, ಬಂದು ಸಲ ನೋಡಿ. ಆಲ್ ದ ಬೆಸ್ಟ್ ಸಂಜು, ಇಷ್ಟು ಹೇಳೋಕ್ಕೆ ಮಾತ್ರ ಇಷ್ಟಪಡ್ತೀನಿ. ಸಂಜು ಮೂವಿ ಇವಾಗಿನ್ನು ನೋಡ್ಕೊಂಬಂದೆ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಮ್ಯೂಸಿಕ್ಕಿಂದ ಹಿಡ್ಬೋದು, ಲೊಕೇಶನ್ನು, ಕ್ಯಾಮ್ರಾ ವರ್ಕಿಂದ ಹಿಡಿದು ಫೈಟಿಂಗಿಂದ ಹಿಡ್ಬೋದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮನ್ವಿತ್ ಅವ್ರು ನಾನು ಮೊದಲನೇ ಮೂವಿನೂ ನೋಡಿದ್ದೆ, ಅದು ಹೋಲಿಸಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ವೈಸು ಅಷ್ಟೇ, ಈವನ್ ಡೈರೆಕ್ಷನ್, ಸ್ಟೋರಿ ವರ್ಕು ಅಷ್ಟೇ. ಜಾಲಿ ಜಾಲಿ ಸಂಜು ಜಾಲಿ. ತುಂಬ ಖುಷಿ ಆಯಿತು ಸಂಜು ಮೂವಿ ಬಂದು. ಒಂದು ನವಿರಾದ ಪ್ರೇಮ ಕಥೆ ಮಾಡಿದ್ದಾರೆ, ಅದ್ಭುತವಾಗಿದೆ. ಟ್ರಾಜಿಡಿ, ಲವ್ ಸ್ಟೋರಿ ಮತ್ತು ಪೇರೆಂಟ್ಸು ಇದೆಲ್ಲನೂ ಕೂಡ ಒಂದು ಸಿನಿಮಾದಲ್ಲಿ ಏನೇನು ಮಸಾಲೆ ತುಂಬೋದೆಲ್ಲ ತುಂಬಿದ್ದಾರೆ. ತುಂಬ ಅದ್ಭುತವಾಗಿದೆ ಸಿನಿಮಾ. ಕನ್ನಡ ಸಿನಿಮಾನ ನೋಡಿ ಮತ್ತು ತುಂಬ ಹೌಸ್ಫುಲ್ ಆಗಿದ್ದು ಬಂದ ತಕ್ಷಣ ನೋಡಿ ಖುಷಿ ಆಯಿತು. ಇದೇನಪ್ಪ ಹೊಸ ಸಿನಿಮಾ, ಫಸ್ಟ್ ಡೇನೇ ಇಷ್ಟೊಂದು ಹೌಸ್ಫುಲ್ ಆಗಿದೆ ಅಂತ. ಇದೇ ಥರ ಸಿನಿಮಾ ಹೌಸ್ಫುಲ್ ಆಗಲಿ, 100 days ಓಡಲಿ ಅಂತ ಹೇಳ್ತಾ ಸಿನಿಮಾಗೆ ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಂಡಿಂಗ್ ಮತ್ತು ಮಗ ತಪ್ಪು ಮಾಡಿದ ಮಕ್ಕಳು ತಪ್ಪು ಮಾಡಿದಾಗ ಮಕ್ಕಳನ್ನ ಹೇಗೆ ತಿದ್ದಬೇಕು ಅನ್ನೋದು ಒಳ್ಳೆ ಮೆಸೇಜ್ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಇಂಥ ಒಳ್ಳೆ ಸಿನಿಮಾನ ಎನ್ಕರೇಜ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಯತಿರಾಜ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡೋದು. ಒಳ್ಳೆ ಡೈರೆಕ್ಟ್ರು, ಎವ್ರಿಥಿಂಗ್ ಡೈಲಾಗ್ ಅಂತೂ ಎಕ್ಸ್ಟ್ರಾಡಿನರಿ ಇದೆ. ನೀವು ಬಂದರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಪನ್ನೀರ್, ಹೇಗಿದೆ, ಇಷ್ಟ ಆಯಿತಾ? ಕ್ಯಾರೆಕ್ಟರ್ ಬಂದುಬಿಟ್ಟು ತುಂಬ ಖುಷಿ ಆಗುತ್ತೆ ಇದು. ಸೊ ಹೇಳಬೇಕಂದ್ರೆ ಎಲ್ಲರೂ ಬಂದುಬಿಟ್ಟು ದಯವಿಟ್ಟು ಥಿಯೇಟರ್ ಮುಂದೆ ಬಂದು ಮೂವಿ ನೋಡಬೇಕಂತ ಅಷ್ಟೇ ಇಷ್ಟಪಡೋದು. ಮೊದಲನೇ ದಿನ ತುಂಬ ಖುಷಿ ಆಯಿತು, ಯಾಕೆಂದರೆ ಹೌಸೇ ಫುಲ್ ಆಗಿಬಿಟ್ಟಿತ್ತು, ಅಷ್ಟು ಚೆನ್ನಾಗಿ ಜನ ಇದ್ದರು. ನಮಗೆ ನೋಡಿ ಶಾಕ್ ಆಯಿತು, ಸೀಟೇ ಇರಲಿಲ್ಲ, ಅಷ್ಟು ಜನ ಇತ್ತು. ಸೊ 100 days ಹೀಗೆ ಸದಾ ಇರಬೇಕು ಜನ ಅಂತ ಅಂದ್ಕೋತೀನಿ. ಅದರಲ್ಲೂ ನಮ್ಮ ಸಂಗೀತ ಮೇಡಮ್ ಅಂತ ತುಂಬ ಚೆನ್ನಾಗಿ ಮಾಡಿದರು. ಸೊ ಥ್ಯಾಂಕ್ ಯು ಸೋ ಮಚ್ ಸಂಜು ಟೀಮ್ಗೆ ಹಾಗೂ ನಮ್ಮ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿದೆ ಅಂತ ನಾವು ಹೇಳ್ತೀವಿ. ಸೊ ನೀವು ಮಾಡಬೇಕಾದ್ರೆ ಕತೆ ಹೇಗೆ ಮಾಡಿದ್ರಿ, ಹೇಗೆ ಯೋಚನೆ ಮೈಂಡ್ ನನಗೆ ಆ ಕಡೆ ಈ ಕಡೆ ಓಡ್ತಾ ಇರ್ತದೆ, ಯಾರು ಏನು ಹೇಳ್ತಾರೆ ಅಂತಲ್ಲ, ಹೋಗೋರು ಇರ್ತಾರೆ. ಬೇರೆ ಎಲ್ಲ ನಮ್ಮ ಕ್ಯಾಮ್ರಾಮನ್ ತೊಗೊಂಡ್ರೆ ಇವ್ರು ತಗೊಳ್ಳಿ. ನಮಸ್ತೆ. ತುಂಬ ಕಷ್ಟ ಬಿದ್ದು ತುಂಬ ಪ್ರೀತಿಯಿಂದ ಖುಷಿಪಟ್ಟು ಸಿನಿಮಾ ಮಾಡಿದ್ದೀವಿ. ಸಂಜು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ರೀತಿಯೂ ಗ್ರೀನರಿ ಆಗಲಿ, ಪ್ರತಿಯೊಂದಾಗಲಿ, ತಾಯಿ ಸೆಂಟಿಮೆಂಟ್ ಆಗಲಿ ತುಂಬ ಅಂದರೆ ತುಂಬ ವಿಶೇಷವಾಗಿ ಬಂದಿದೆ. ಈ ಸಿನಿಮಾಗೆ ನಾನು ಕೇಳ್ಕೊಳೋದು ಎಲ್ಲ ಮದರ್ಸ್, ಇಡೀ ಕರ್ನಾಟಕ, ನಮ್ಮ ದೇಶಾದ್ಯಂತ, ರಾಜ್ಯಾದ್ಯಂತ ವರ್ಲ್ಡಲ್ಲಿರೋ ತಾಯಂದ್ರು ಏನೇನಿದ್ದಾರೆ ಎಲ್ಲ ತಾಯಂದ್ರು ಬಂದು ಈ ಸಿನಿಮಾ ನೋಡಿ ದಯವಿಟ್ಟು. ತುಂಬ ಚೆನ್ನಾಗಿದೆ. ಏನಕ್ಕೆ ಅಂತ ಹೇಳಿದ್ರೆ ತಾಯಿ ಓರಿಯೆಂಟೆಡ್ ಸಿನಿಮಾ. ಹೀರೋ ಆಗಲಿ, ಹೀರೋಯಿನ್ ಆಗಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕರೆಕ್ಟಾಗಿ ಈಗಿರೋ ಪರಿಸ್ಥಿತಿಗೆ ಸಿನಿಮಾ ಬಂದು ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ದಯವಿಟ್ಟು ನೋಡಿ ಈ ಸಿನಿಮಾನ ಆರೈಸಿ ಎಲ್ಲ ಮಾಡಿ. ತುಂಬ ಅದ್ಭುತವಾಗಿ ಡೈರೆಕ್ಟ್ರು ಯತಿರಾಜ್ ಅವರು, ಕ್ಯಾಮ್ರಾಮನ್ನಾಗಿ ನಾನು ವರ್ಕ್ ಮಾಡಿದ್ದೀನಿ. ಮ್ಯೂಸಿಕ್ ಡೈರೆಕ್ಟ್ರು ವಿಜಯ್ ಅವರು, ಸಂತೋಷ್ ಅವರು ಪ್ರೊಡ್ಯೂಸರು. ತುಂಬ ಚೆನ್ನಾಗಿ ಫಸ್ಟ್ ಸಿನಿಮಾ ಆದ್ರೂ ನಮಗೆಲ್ಲ ರೀತಿಯೂ ಪ್ರತಿಯೊಂದೂ ಕೇಳಿದ್ದಕ್ಕಿಂತ ಹೆಚ್ಚಾಗಿ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು, ಎಲ್ಲ ತಾಯಂದ್ರಿಂದನೇ ಈ ಸಿನಿಮಾ ಮುಂದುವರಿಯೋದು. ದಯವಿಟ್ಟು ಎಲ್ಲ ತಾಯಂದ್ರು ಬಂದು ದಯವಿಟ್ಟು ಈ ಸಿನಿಮಾ ನೋಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಪ್ರೀತಿ ಅಪೂರ್ವಶ್ರೀ. ಸಂಜು ಸಿನಿಮಾ ಫಸ್ಟು ನಾನು ಇಲ್ಲೇ ನೋಡಿದ್ದು, ಇದಕ್ಕೂ ಮುಂಚೆ ನೋಡಿರಲಿಲ್ಲ. ಅಲ್ಲಿ ವರ್ಕ್ ಮಾಡುವಾಗ ಆಲ್ರೆಡಿ ಅನ್ನಿಸ್ತಿತ್ತು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಥಿಯೇಟ್ರಲ್ಲಿ ಕೂತು ನೋಡುವಾಗ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಆಡಿಯನ್ಸ್ಗೆ ಇದು ಮಾತು ಹೇಳಲೇಬೇಕು. ದಯವಿಟ್ಟು ಮನೇಲಿ ಬರುತ್ತೆ ಇನ್ನೊಂದು 6 ವಾರ ಹೋದ್ಮೇಲೆ, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಅಂತ ದಯವಿಟ್ಟು ಆ ಥರ ಮಾಡಬೇಡಿ. ಥಿಯೇಟ್ರಿಗೆ ಬಂದು ನೋಡಿ. ಒಂದೊಂದು ಆ್ಯಂಗಲ್ಲೂ ನಾಗರಾಜ್ ಅವರು ಅಂದರೆ ಕ್ಯಾಮ್ರಾಮನ್ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಸಿಂಪಲ್ಲಾಗಿದ್ರೂ ಹೈ ಕ್ಲಾಸಾಗಿ ಕಾಣುತ್ತೆ. ಕತೆ ಸಣ್ಣ ಲೈನು, ಆದರೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂದರೆ ಯಾರೇ ಆದರೂ ಪೇರೆಂಟ್ಸ್ ಆಗಲಿ, ಮಕ್ಕಳಾಗಲಿ, ಪ್ರತಿಯೊಬ್ಬರು ತಿಳ್ಕೊಳ್ಳೋವಂಥ ವಿಷಯ ಇದೆ. ಮತ್ತು ಇದರಲ್ಲಿ ನಾನೂ ಒಂದು ಪಾತ್ರ ಮಾಡಿದ್ದೀನಿ, ಯತೀಶ್ ಅವರು ಅಂದರೆ ಡೈರೆಕ್ಟ್ರ್ ವೈಫ್ ಆಗಿ. ಅದನ್ನು ಒಂದು ಸಣ್ಣ ಕತೆ ಹೇಳುತ್ತೆ. ಒಂದು ಚಿಕ್ಕ ಪುಟ್ಟ ಪಾತ್ರನೂ ಕೂಡ ಹಿಂಗೆ ಬಂದು ಹಂಗೆ ಹೋಗುವಂಥದ್ದು ಕೂಡ ಒಂದೊಂದು ಕತೆ ಹೇಳುತ್ತೆ ಅಂದರೆ ನೀವು ನಂಬಲೇಬೇಕು. ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು.
ಹೌಸ್ಫುಲ್ ಆಗಿರೋ ಅನುಭವ ಅದು ವರ್ಡ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾನು ಆ್ಯಕ್ಚುಲಿ ಇವತ್ತು ತುಂಬ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ರಿಲೀಸ್ ಆಗಿದೆ. ಬರಬೇಕಾದ್ರೂ ಅನ್ಕೋತಿದ್ದೆ ತುಂಬ ಥಿಯೇಟರ್ಸ್ ಕೊಟ್ಟಿದ್ದಾರೆ, ನಮಗೆ ತುಂಬ ಕಡಿಮೆ ಥಿಯೇಟರ್ಸ್ ಇದೆ ಅಂತ. ಬಿಡಿ ಇಟ್ಸ್ ಓಕೆ. ಬಟ್ ದೆನ್ ಹೌಸ್ಫುಲ್ ನೋಡಿದಾಗ ಇಲ್ಲ ಏನೋ ಆ ಫ್ಯಾಮಿಲಿ ಹ್ಯಾಸ್ ಆರ್ ಬ್ಯಾಕ್ ಅಂತ ಅನಿಸ್ತು. ಆ್ಯಂಡ್ ಖುಷಿ ಆಯಿತು, ವೆರಿ ಹ್ಯಾಪಿ, ಲಿಟ್ಲ್ ಎಮೋಷ್ನಲ್ ಅಬೌಟ್ ಇಟ್. ಬಟ್ ಅವ್ರ ರೆಸ್ಪಾನ್ಸ್ ಆ್ಯಂಡ್ ಸಿನಿಮಾ ಪಬ್ಲಿಸಿಟಿ ಇವಾಗ ಮಾಡೋದಕ್ಕಿಂತ ಇವಾಗ ಆಲ್ರೆಡಿ ಎಕ್ಸಾಮ್ ಬರೆದು ರಿಸಲ್ಟ್ಸ್ ಬಂದಾಗಿದೆ. ಆ್ಯಂಡ್ ಹೌಸ್ಫುಲ್ ಆಗಿರೋದ್ರ ಜೊತೆಗೆ ಒಳ್ಳೆ ರಿವ್ಯೂಸ್ ಬರ್ತಿದೆ, ಒಳ್ಳೆ ಕಂಟೆಂಟ್ ಅಂತ ಬರ್ತಿದೆ. ದಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಮೇಡಮ್ ಅವರು ಆ್ಯಕ್ಚುಲಿ ಯತಿರಾಜ್ ಸರ್ ಅವ್ರನ್ನ ಕ್ಯಾಪ್ಟನ್ ಅಂತಲೇ ಕರಿಬೋದು ನಮ್ಮ ಮೂವಿಗೆ. ಬಿಕಾಸ್ ಬಿಗಿನಿಂಗಿಂದ ಎಂಡ್ವರೆಗೂ ಅವ್ರಿಗೊಂದು ವಿಷನ್ ಇತ್ತು ಆ್ಯಂಡ್ ಆ ವಿಷನ್ ಇವತ್ತು ಸ್ಕ್ರೀನ್ ಮೇಲೆ ನೋಡಿದ್ವಿ ನಾವು. ಅದು ಎಲ್ಲರಲ್ಲೂ ನಾನು ನೋಡಿಲ್ಲ ಸಾಮಾನ್ಯವಾಗಿ, ಅಂದರೆ ಹೇಳೋದೊಂದು ಮಾಡೋದೊಂದು ಇರುತ್ತೆ. ಬಟ್ ಅಮೇಝಿಂಗ್ ಡಿರೆಕ್ಷನ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಅವ್ರು ಏನು ಅಂದ್ಕೊಂಡಿದ್ರು ಅದನ್ನು ಹಾಗೆ ಮಾಡಿದ್ದಾರೆ. ಆ್ಯಂಡ್ ಪರ್ಫಾಮೆನ್ಸು ಅಷ್ಟೇ, ಇವತ್ತೇನು ಏನೋ ಪ್ರೈಸ್ಗಳು ಬರ್ತಿದೆ ಅಥವಾ ಕಾಂಪ್ಲಿಮೆಂಟ್ಸ್ ಬರ್ತಿದೆ ಅದೆಲ್ಲ ನಮ್ಮ ಡೈರೆಕ್ಟ್ರಿಗೆ ಸೇರಬೇಕು. ಬಿಕಾಸ್ ಒಂದೊಂದು ಫ್ರೇಮಲ್ಲೂ ಬಿಕಾಸ್ ನಮಗೆ ನೆಕ್ಸ್ಟ್ ಸೀನ್ ಏನು, ಹಿಂದಿನ ಸೀನ್ ಏನು, ಫ್ಲ್ಯಾಶ್ ಬ್ಯಾಕ್ ಏನು, ಅದೆಲ್ಲ ಏನೂ ಗೊತ್ತಿರಲ್ಲ. ಆ ಒಂದು ಮಿನಿಟಿಗೆ ಆ್ಯಕ್ಟ್ ಮಾಡ್ತಿರ್ತೀವಿ. ಸೊ ಆ ಟೈಮಲ್ಲಿ ಇದೇ ಥರ ಬೇಕು, ಈ ಪರ್ಫಾಮೆನ್ಸ್ ಬೇಕು ಅಂತ ತಗ್ಸೋ ಡೈರೆಕ್ಟರ್ಸಲ್ಲಿ ಅವರು ಒಬ್ಬರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಂಗೆ ಮೂವಿ ಹೋಗಿದ್ದ ಆ ರೀತಿ, ಆ ಫ್ಲೋ ತುಂಬಾ ಇಷ್ಟ ಆಯಿತು. ವೆರಿ ಸ್ಮೂತ್, ವೆರಿ ಕ್ರಿಸ್ಪ್, ಮ್ಯೂಸಿಕಲ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇವಾಗ ಪ್ರತಿಯೊಂದು ಸಿನಿಮಾದಲ್ಲೂ ಏನಾದರೂ ಒಂದು ಕಂಟೆಂಟ್ ಅಂತ ಇರುತ್ತೆ. ಲವ್ ಸ್ಟೋರಿ ಅಂತ ತೊಗೊಂಡ್ರೆ ಬಿಗಿನಿಂಗಿಂದ ಲವ್ ಸ್ಟೋರಿ ತೋರಿಸಿ ಈ ಥರದ್ದೆಲ್ಲ ಇರುತ್ತೆ. ಆದರೆ ಇದೊಂದು ಡಿಫ್ರೆಂಟ್ ಲವ್ ಸ್ಟೋರಿ. ಪ್ರತಿ ಹೆಣ್ಮಕ್ಳು, ಅದರಲ್ಲೂ ಎಸ್ಪೆಷಲಿ ತಾಯಂದಿರು ಇರ್ತಾರಲ್ಲ, ತಮ್ಮ ಮಕ್ಳ ಬಗ್ಗೆ ಕೇರ್ ಮಾಡ್ತಾರೆ. ಇಲ್ಲಿ ಹೀರೋಯಿನ್ ತಾಯಿನ ನೋಡಿದ್ರು, ಹೀರೋ ತಾಯಿನ ನೋಡಿದ್ರು, ಅವರಿಬ್ಬರು ಕೇರ್ ಒಂದೇ. ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಥವಾ ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅನ್ನೋದು. ಹಾಗಾಗಿ ಈ ಇಡೀ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ. ಏನಂದರೆ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತೀವಿ ಅನ್ನೋದನ್ನು ಮನೆಯಿಂದನೇ ಕಲಿತೀವಿ. ಮತ್ತು ಅವ್ರು ಏನಾದರೂ ದಿಕ್ಕು ತಪ್ಪಿದ್ರೂ ಕೂಡ ನಾವು ಮನೆಯಿಂದನೇ ಸರಿ ಮಾಡಬೇಕು ಅನ್ನೋದು ಈ ಸಿನಿಮಾದ ಒಂದು ಥೀಮ್ ಆಗಿದೆ. ತುಂಬ ಅದ್ಭುತವಾದ ಒಂದು ಲವ್ ಸ್ಟೋರಿ. ಎಲ್ಲ ಸೀನ್ಗಳು ಚೆನ್ನಾಗಿದೆ. ಮಡಿಕೇರಿ ಇದರಲ್ಲಿ ಶೂಟ್ ಆಗಿರೋದ್ರಿಂದ ಗ್ರೀನರಿಯಾಗಿ ತುಂಬ ಲವಲವಿಕೆಯಿಂದ ಸಿನಿಮಾ ಕೂಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಕನ್ನಡ ಪ್ರೇಕ್ಷಕರು ದಯಮಾಡಿ ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಮತ್ತು 2 ವಾರ ಬಿಟ್ಟು ನೋಡ್ತೀವಿ, 1 ವಾರ ಬಿಟ್ಟು ನೋಡ್ತೀವಿ, ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಈ ಸಂಡೇನೇ ಎಲ್ಲ ಫ್ರೀ ಮಾಡಿಕೊಂಡು ಬಂದು ಈ ವೀಕಿನೇ ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರೆ ಅದು ಮುಂದೆ ನಡೆಯೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು. ಮತ್ತು ಎಲ್ಲ ತಾಯಂದಿರು ಬಂದು ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ನೀವು ನಿಮ್ಮ ಮಕ್ಳಿಗೋಸ್ಕರ ಏನೆಲ್ಲ ಸ್ಟ್ರಗಲ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಹೋದಾಗ ಯಾವ ರೋಲ್ ಇತ್ತಿಲ್ಲ, ಹಂಗೆ ಅವರು ರೋಲ್ ಕೊಟ್ಟಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟ್. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಸುಮಾರು ಜನ ಹೇಳ್ತಿದ್ರು ಒಳ್ಳೆ ಸೀನ್ ಕೊಟ್ಟಿದ್ದಾರೆ ಅಂತ, ಅದೇ ಡೈರೆಕ್ಟ್ ಮಾಡಿದ್ದಾರೆ. ನನಗೆ ಏನಿಲ್ಲ, ಖುಷಿ ಆಯಿತು. ಟೀಮ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ, ಎಲ್ಲದರಲ್ಲೂ ತೊಂದರೆ ಇಲ್ಲ. ಅದು ಡೈರೆಕ್ಟ್ರ್ ಹೆಂಗೆ ಹೇಳಿದ್ದಾರೆ ಹಂಗೆ ಮಾಡಿದ್ದೀನಿ ಅಷ್ಟೇ. ಯಾವ ಡೈಲಾಗ್? ಏನು ಬುಲ್ಬುಲ್ ಮಾತಾಡೋಕ್ಕಿಲ್ವಾ? ಎಸ್, ನಾನು ಚಂದ್ರಿಕಾ ಪಾಠ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಸಂಜು ಫಿಲಮ್ ಡೈರೆಕ್ಟರ್ ಅಂದರೆ ನನಗೆ ತುಂಬಾ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಮೊದಲನೇ ಸಾರಿ. ನನಗದು ಇಷ್ಟ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಡೈರೆಕ್ಷನ್ಸ್. ಸರ್ ತುಂಬ ಒಂದು ಒಳ್ಳೆಯ ಸರ್, ಎಲ್ಲದಕ್ಕೂ ಸಪೋರ್ಟಿವ್ ಆಗಿರ್ತಾರೆ ನಮಗೆ. ಮತ್ತು ಅಷ್ಟೇ ಒಂದು ಮಾತಾಡ್ತೀನಿ. ಇವ್ರಿಗೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇಲ್ಲ, ಇವ್ರು ಯಾವುದೋ ಒಂದು ಸಣ್ಣ ಪಾಸಿಂಗ್ ಶಾಟ್ಗೋಸ್ಕರ ಬಂದಿದ್ರು. ಆವಾಗ ಸರಿ ಇವ್ರು ನೋಡಿದೆ ಚೆನ್ನಾಗಿದ್ದಾರೆ, ಒಂದು ಬಳಸ್ಕೋಬೋದಲ್ಲ ಅಂತೇಳಿ ಇಮಿಡಿಯೇಟಾಗಿ ಅಲ್ಲೊಂದು ಸೀನ್ ಕ್ರಿಯೇಟ್ ಮಾಡಿ ಸಿನಿಮಾದಲ್ಲಿ ಎಂಟ್ರ್ ಆಗ್ಬಿಟ್ರು. ಇದೊಂದು ಸ್ಪೆಷಲ್ ಮಾತು. ತುಂಬ ಖುಷಿ ಆಯಿತು. ಎಸ್, ದಟ್ಸ್ ಒನ್ ರಿಯಾಕ್ಷನ್. ನಾನು ಸ್ಕ್ರೀನಲ್ಲಿ ನೋಡುವಾಗ ನನ್ನ ಸೀನ್ ಈ ಥರ ಬಂತ ಅಂತ ಹೇಳಿ ಎಕ್ಸೈಟ್ ಆದೆ. ಥ್ಯಾಂಕ್ ಯು ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.
ನನಗೆಷ್ಟು ತುಂಬ ಖುಷಿ ಆಗ್ತಾಯಿದೆ ಅಂದರೆ ಹೊಸ ಹುಡುಗನ್ನ ಈ ಲೆವೆಲ್ ರಿಸೀವ್ ಮಾಡ್ಕೊಂಡಿದ್ದೀರ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿಲ್ಲ. ನಾನು ನೆನ್ನೆ ಎಲ್ಲ ಫುಲ್ ಟೆನ್ಷನ್ಲಿದ್ದೆ ಏನಾಗುತ್ತೋ ಏನೋ ಅಂತ. ಬಟ್ ಬೆಳಿಗ್ಗೆ ನಾನು ಬರಬೇಕಿದ್ರೆ ಎಲ್ಲ ವಾಪಸ್ ಹೋಗ್ತಾಯಿದ್ರು. ಏನಕ್ಕೆ ವಾಪಸ್ ಹೋಗ್ತಾ ಇದ್ದಾರೆ, ನಮ್ಮ ಶೋ ಏನಾದರೂ ಕ್ಯಾನ್ಸಲ್ ಆಗೋಯ್ತಪ್ಪ ಅಂತ ಭಯ ಆಗ್ತಾಯಿದೆ. ಬಟ್ ಆಮೇಲೆ ಗೊತ್ತಾಯ್ತು ನನಗೆ ನಮ್ದು ಹೌಸ್ಫುಲ್ ಆಗಿ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅಂತ. ನನಗೆ ಒಂದು ಸೆಕೆಂಡಲ್ಲಿ ಮೇಡಮ್ ನನಗೆ ಮೈ ಜೂಮ್ ಅಂತು. ಅಪ್ಪ ನಾನೇನ ಇದು. ನನಗೇನು ಖುಷಿ ಆಯಿತು ಅಂದರೆ ನಮ್ಮ ಕನ್ನಡ ಜನ ಯಾವತ್ತಿದ್ರೂ ಹೊಸೊಬ್ಬರನ್ನ ಬಿಟ್ಕೊಡಲ್ಲ, ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಸಂಜು ಮೂವಿನೇ ಸಾಕ್ಷಿ ಮೇಡಮ್. ಕಂಟೆಂಟ್ ಇದ್ದರೆ ಹೊಸಬ ಅಳಬ ಸ್ಟಾರು ಅಂತ ನೋಡಲ್ಲ, ಯಾರನ್ನ ಬೇಕಿರೋ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಸಂಜು ಮೂವಿನೇ ಸಾಕ್ಷಿ, ಈ ಮನ್ವಿತೆ ಸಾಕ್ಷಿ ಮೇಡಮ್. ಅದಕ್ಕಿಂತ ಖುಷಿ ಇನ್ನೇನು ಬೇಕು ಮೇಡಮ್. ಮೇಡಮ್ ನನಗೆ ತುಂಬ ಭಯ ಆಗ್ತಾಯಿತ್ತು. ನಿಮಗೆ ಗೊತ್ತಲ್ಲ, ನಾವೇ ಕೂತ್ಕೊಂಡು ಬೇರೆಯವ್ರ ಬಗ್ಗೆ ಅಂತ ಮಾತಾಡ್ತಿರ್ತೀವಿ, ಬಟ್ ನನ್ನ ಬಗ್ಗೆ ಏನು ಮಾತಾಡ್ತಿರ್ತಾರೋ ಅಂತ ಸಖತ್ ಭಯ ಆಗ್ತಾ ಇರ್ತೇವೆ ಮೇಡಮ್. ನೀವು ನಂಬ್ತಿರೋ ಬಿಡ್ತಾನೆ ಸೈಡಲ್ಲಿ ನಿಂತ್ಕೊಂಡು ಏನಾಗೋದು ಅಂತ ಕೇಳ್ತಾ ಇದೆ. ಬಟ್ ಕೊನೆಗೆ ಆಡಿಯನ್ಸ್ ರೆಸ್ಪಾನ್ಸ್ ಬಂತಾರೆ ಮೇಡಮ್. ವಾವ್, ಸಖತ್ ಖುಷಿ ಆಯಿತು ಮೇಡಮ್. ನಾನು ಈ ರೀತಿ ರಿವ್ಯೂ ಬರುತ್ತೆ ಅಂತ ನಾನು ಕನ್ಸಲ್ಲಿ ಅಂದ್ಕೊಂಡಿಲ್ಲ ಮೇಡಮ್. ಹೇಗಾಗುತ್ತೋ ಏನೋ ನೋಡ್ತಾರೆ, ಓಕೆ ಈ ರೀತಿ ಅಂದ್ಕೊಂಡೆ. ಬಟ್ ಆ ಮೂವಿ ನೋಡಿ ಕ್ಲೈಮ್ಯಾಕ್ಸ್ ನೋಡಿ ಮನ್ವಿ ಚಿಂದಿ ಕ್ಲೈಮ್ಯಾಕ್ಸ್ ಅಂದ್ರಲ್ಲ ಮೇಡಮ್, ಇನ್ನೇನು ಬೇಕು, ವಾವ್ ಅನಿಸ್ತೀವಿ ಮೇಡಮ್. ಮೇಡಮ್ ಇನ್ನೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೇನ್ ನಮ್ಮ ಕ್ಯಾಪ್ಟನ್ ಆಫ್ ದಿ ಶಿಪ್ ಡೈರೆಕ್ಟ್ರು ನಮ್ಮ ಹೊಸ ಹುಡುಗನ್ನ ಒಳ್ಳೆ ಸಂಜುವಾಗಿ ಮಾಡಿ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡಿ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಂಗೆ ಕೋ ಆರ್ಟಿಸ್ಟ್ ನಮ್ಮ ಸಾತ್ವಿಕ ಮೇಡಮು. ನಾನು ಹೊಸ ಹುಡುಗ ಅಂತ ಅಂದ್ಕೊಳ್ದೆ ನನ್ನ ಜೊತೆ ನೀಟಾಗಿ ಕ್ಲೀನಾಗಿ ವರ್ಕ್ ಮಾಡಿದ್ದಾರೆ. ಮತ್ತು ನನಗೆ ಸಖತ್ ಸಪೋರ್ಟಿವ್ ಆಗಿದ್ದರು ಸಾತ್ವಿಕ ಮೇಡಮ್. ಥ್ಯಾಂಕ್ಸ್ ಟು ಸಾತ್ವಿಕ ಮೇಡಮ್. ಮತ್ತು ನನಗೆ ನಮ್ಮ ಅಮ್ಮನ ಕ್ಯಾರೆಕ್ಟರ್ ಮಾಡಿದಂಥ ನಮ್ಮ ಸಂಗೀತ ಮೇಡಮ್, ಅವರು ಎಷ್ಟೋ ಸೀರಿಯಲ್ ಎಲ್ಲ ಮಾಡಿದ್ದಾರೆ. ಸೀನ್ ನನಗೆ ಭಯ ಆಗ್ತಾಯಿತ್ತು ಹೇಗೆ ಅಂತ. ಬಟ್ ಸಖತ್ ಕಂಫರ್ಟಬಲಾಗಿ ಇಬ್ಬರು ಆ್ಯಕ್ಟ್ ಮಾಡ್ದು. ಓವರಾಲ್ ನನಗೆ ನಾವು ಫೈಟೆಲ್ಲ ಸಖತ್ತಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಅದಕ್ಕೆಲ್ಲ ಕಾರಣ ನಮ್ಮ ಡಾಕ್ಟರ್ ಥ್ರಿಲ್ಲರ್ ಮಂಜು ಸರ್, ಅವರು ಸೂಪರಾಗಿ ಆ್ಯಕ್ಷನ್ ಮಾಡಿದ್ದಕ್ಕೆ ನಾವು ಚೆನ್ನಾಗಿ ಮಾಡೋಕ್ಕಾಯಿತು. ಸೊ ನಮ್ಮ DOP ನಾಗೇಶು ಅವರು ಸೂಪರಾಗಿ ತೋರಿಸಿದ್ದಾರೆ. ನಮ್ಮ ಮ್ಯೂಸಿಕ್ ವಿಜಯ ರಿತ್ಸಾ ಅವರು ನೆಕ್ಸ್ಟ್ ಲೆವೆಲ್ಗೆ 2 ಸಾಂಗ್ ಮಾಡಿದ್ದಾರೆ. ಫೈಟ್ಗೂ BGM ಸಖತ್ತಾಗಿ ಮಾಡಿದ್ದಾರೆ. ಸೊ ಓವರಾಲ್ ಮತ್ತು ಮದನರಣಿ ಮೇಡಮು ಕೋರಿಯೋಗ್ರಫಿ ಒಳ್ಳೆ 2 ಸಾಂಗು ಸಖತ್ತಾಗಿ ಮಾಡಿದ್ದಾರೆ. ಸೊ ಓವರಾಲ್ ನನಗೆ ಟೀಮ್ ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಮೇಡಮ್. ಮೇಡಮ್ ನನ್ನ ಹತ್ರ ಅದಕ್ಕೆ ಆನ್ಸರ್ ಇಲ್ಲ. ಸಂಜು 2 ಬರುತ್ತೆ ಅನ್ನೋ ಆನ್ಸರ್ ಇಲ್ಲ. ಬಟ್ ಎಷ್ಟೋ ಜನ ಕ್ಲೈಮ್ಯಾಕ್ಸ್ ಆಗೋಗ್ತೇನೋ ಅಂದ್ಕೊಂಡ್ರು. ಬಟ್ ಆಮೇಲೆ ಒಂದು 2 ಮಿನಿಟ್ಸಲ್ಲಿ ಬಂತಲ್ಲ ಮೇಡಮ್, ಅಲ್ಲಿ ಅದು ಮೇಡಮ್ ತೋರಿಸಿದ್ದು ವಾವ್ ಅನ್ನಿಸ್ತು. ಬಟ್ ಸಂಜು 2 ಬರುತ್ತೆ ಏನೋ ಕಾದು ನೋಡ್ಬೇಕು ಮೇಡಮ್. ಬಟ್ ಕ್ಲೈಮ್ಯಾಕ್ಸು ಓವರಾಲ್ ಮೂವಿ ವಾವ್ ಅನ್ನಂಗೆ ಜನ ಅಕ್ಸೆಪ್ಟ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಫಸ್ಟು ಹೊಸ ಹುಡುಗನ ಮೂವಿನ ಈ ಲೆವೆಲ್ಗೆ ರಿಸೀವ್ ಮಾಡ್ಕೊಂಡಿದ್ದಾರೆ. ನಿಮಗೆ ಗೊತ್ತು, ಒಬ್ಬ ಸ್ಟಾರ್ ಮೂವಿ ಟುಡೇ ರಿಲೀಸ್ ಆಗಿದೆ, ಆದರೂ ಹೊಸ ಹುಡುಗನ ಮೂವಿನ ಈ ಲೆವೆಲ್ ಕ್ರೌಡಲ್ಲಿ ರಿಸೀವ್ ಮಾಡ್ಕೋತಾರೆ ಅಂದರೆ ನಾನು ಕನ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಆಲ್ವೇಸ್ ನಾನು ನಮ್ಮ ಕನ್ನಡ ಜನತೆ ಹೇಳ್ಕೊಳ್ಳೋದು ಇಷ್ಟೇ, ಹೊಸಬನ್ನ ಅಕ್ಸೆಪ್ಟ್ ಮಾಡಿದ್ದೀರಾ, ಹೀಗೆ ಎಲ್ಲರೂ ಹೊಸಬನ್ನ ಬೆಳೆಸಿ ಮನ್ವಿತ್ ಬೆಳೆಸಿ ದಯವಿಟ್ಟು. ನಮ್ಮ ಸಂಜು ಮೂವಿಗೆ ಹೌಸ್ಫುಲ್ ಆಗಿದೆ, ಕೇಳ್ಕೊಳ್ಳೋದು ಇಷ್ಟೇ. ಆಲ್ ಓವರ್ ಕರ್ನಾಟಕ ಎಲ್ಲ ಥಿಯೇಟರ್ ರಿಲೀಸ್ ಆಗಿದೆ. ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಹೋಗಿ ಮೂವಿ ನೋಡಿ. ನಮ್ಮ ಸಂಜು ಮೂವಿಗೆ ನಿಮ್ಮ ಸಪೋರ್ಟ್ ತುಂಬ ಅತ್ಯಮೂಲ್ಯ. ಥ್ಯಾಂಕ್ ಯು ಸೋ ಮಚ್.